Hi guys, welcome to my channel Padmashree Helpful. ಜಸ್ಟು 3 ದಿನದಲ್ಲಿ 3 kg 300 ಗ್ರಾಮ್ ಇಳಿಸ್ಕೊಂಡಿದ್ದಾರೆ ನನ್ನ ಕ್ಲೈಂಟ್. ನಮ್ಮ ಡಯಟ್ ಪ್ಲಾನ್ನ ಮಾಡಿ ಇದು ಹೇಗೆ ಸಾಧ್ಯ? 3 ದಿನದಲ್ಲಿ ಅದು 3 kgಗಿನ್ನ ಜಾಸ್ತಿ ತೂಕನ ಹೇಗೆ ಇಳಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ನಿಮ್ಮೆಲ್ರಿಗೂ ಕ್ವಶನ್ ಮಾರ್ಕ್ ಬಂದಿರಬಹುದು. ಇದು ಹೇಗೆ ಸಾಧ್ಯ ಆಯಿತು ಅಂತ ನನ್ನ ಕ್ಲೈಂಟ್ ಅವ್ರ ಬಾಯಿಂದನೇ ನಿಮಗೆ ತಿಳಿಸಿಕೊಡ್ತಾರೆ. ಹಾಗೆ ನೀವು ಎಲ್ಲೇ ಹೋಗಿ ಯಾವುದೇ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಯಾವುದೇ ಪ್ರಾಡಕ್ಟ್ಸ್ ತೊಗೊಳ್ಳಿ, ಯಾವುದೇ ಸ್ಲಿಮ್ಮಿಂಗ್ ಸೆಂಟರ್ಗಳಿಗೆ ಹೋಗಿ ಯಾವುದೇ ಕಾರಣಕ್ಕೂ ನೀವು 3 ಡೇಸಲ್ಲಿ 3 ದಿನದಲ್ಲಿ 3 kg ತೂಕನ ಇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಳಿಸ್ಕೊಂಡ್ರೂ ಕೂಡ 100% ಸೈಡ್ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ಆಪ್ರೇಷನ್ ಮಾಡಿಸಿ ಸರ್ಜರಿಗಳು ಮಾಡಿಸ್ಕೊಂಡ್ರೆ ಮಾತ್ರ ನೀವು ಸಡನ್ಲಿ ವೆಯ್ಟ್ ರೆಡ್ಯೂಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವುದೂ ಇಲ್ಲದೆ ನೀವು ನ್ಯಾಚುರಲ್ ಆಗಿ ತಿನ್ಕೊಂಡು ನೀವು ಇಷ್ಟು ಎಫೆಕ್ಟಿವ್ ಆಗಿ ನಮ್ಮ ಹತ್ರ ನೀವು ತೂಕನ ಇಳಿಸ್ಕೊಬಹುದು. ಅದು ಹೊಟ್ಟೆ ತುಂಬ ತಿನ್ಕೊಂಡು ಮನೆ ಬಿಟ್ಟು ಹೊರಗಡೆ ಹೋಗದೆ, ಯಾವುದೇ ಜಿಮ್ಗೆ ಹೋಗೋ ಅಗತ್ಯ ಇಲ್ಲ, ಯಾವುದೇ ಕಷ್ಟಪಟ್ಟು 1 hour 2 hours ಈ ಥರ ಎಕ್ಸಸೈಸ್ ಮಾಡೋ ಅಗತ್ಯ ಕೂಡ ಇಲ್ಲ. ಜಸ್ಟ್ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳುಳ್ಳ ಆಹಾರನ ತಿನ್ನೋದ್ರಿಂದ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ. ಆ್ಯಸ್ ಎ ಡಯಟಿಷಿಯನ್ ನನಗೆ ಗೊತ್ತಾಗುತ್ತೆ ಎಷ್ಟು ತೂಕಕ್ಕೆ, ಎಷ್ಟು ಎತ್ತರಕ್ಕೆ, ಹಾಗೆ ಯಾವ ಹೆಲ್ತ್ ಪ್ರಾಬ್ಲಮ್ಸ್ಗೆ ಯಾವ ಥರ ಫುಡ್ ಕೊಡಬೇಕು, ಎಷ್ಟು ಕ್ವಾಂಟಿಟಿ ಕೊಡಬೇಕು, ಹಾಗೆ ಯಾವ ಪೋಷಕಾಂಶಗಳನ್ನ ನಿಮ್ಮ ಬಾಡಿಗೆ ಕೊಡಬೇಕು ಅನ್ನೋದು. ಸೊ ಆ ರೀತಿ ಕೊಟ್ಟಾಗ ನಿಮ್ಮ ದೇಹದಲ್ಲಿ ಸ್ಟೋರೇಜ್ ಆಗಿರೋ ಫ್ಯಾಟ್ ಎಲ್ಲನೂ ಆಟೋಮೆಟಿಕ್ಕಾಗಿ ಬರ್ನ್ ಆಗಿಬಿಡುತ್ತೆ. ಇದು 3 ಡೇಸಲ್ಲಿ 3 kg ಬರ್ನ್ ಆದರೆ ಸೈಡ್ ಎಫೆಕ್ಟ್ಸ್ ಇಲ್ವಾ ಮೇಡಮ್ ಅಂತ ಕೇಳ್ತೀರಾ? 100% ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಯಾಕಂದರೆ 100% ನೀವು ನ್ಯಾಚುರಲ್ ಆಗಿ ತೂಕನ ಇಳಿಸ್ಕೊತಾ ಇದ್ದೀರಾ. ಅದು ಹೊಟ್ಟೆ ತುಂಬ ತಿನ್ಕೊಂಡು ಯಾವುದೇ ರೀತಿ ಸುಸ್ತು ಹಾಗೆ ವರ್ಕೌಟ್ ಮಾಡಿರೋ ಪೇನ್ಸ್ ಏನು ಇಲ್ಲದೆ ನೀವು ತೂಕನ ಇಳಿಸ್ಕೊತಿದ್ದೀರಾ. ಈ ರೀತಿ ತೂಕ ಇಳಿಸ್ಕೊಳ್ಳೋರು ತುಂಬ ವರ್ಷಗಳಿಂದ ತೂಕನೇ ಇಳಿತಾ ಇಲ್ಲ, ಏನಪ್ಪ ಮಾಡೋದು, ಇನ್ನು ಜೀವನದಲ್ಲಿ ಸಾಕಾಗ್ಬಿಟ್ಟಿದೆ ಅನ್ನೋ ಅಂಥವ್ರು ಕೂಡ ಇಳಿಸ್ಕೊಬಹುದು. ಹಾಗೆ ಇವಾಗ ಸಡನ್ಲಿ ಮದುವೆ ಫಿಕ್ಸ್ ಆಯಿತು, ಬೇಗ ತೂಕ ಇಳಿಸ್ಕೊಬೇಕು ಅನ್ನೋ ಅಂಥವ್ರು ಯಾವುದೇ ರೀತಿ ಅಡ್ಡ ಮಾರ್ಗಗಳಿಡಿದೆ ನೀವು ನ್ಯಾಚುರಲ್ ವೇಲಿ ಇಳಿಸ್ಕೊಳ್ಳಿ. ಯಾಕಂದರೆ ಇದೆಲ್ಲ ಸಾಧ್ಯ ಇದೆ ಅಂತ ನಾನು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನ್ಯಾಚುರಲ್ ಆಗಿ ನೀವು ಸಣ್ಣ ಆಗಬಹುದು. ಹಾಗೆ ನಿಮ್ಮ ದೇಹದಲ್ಲಿರೋ ಪ್ರಾಬ್ಲಮ್ಸ್ನ ಕೂಡ ನೀವು ಸರಿ ಮಾಡ್ಕೊಬಹುದು. ಅಷ್ಟೇ ಅಲ್ಲ, ನನ್ನ ಕ್ಲೈಂಟ್ದು ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟು ಇವ್ರಿಗೆ ಆಲ್ರೆಡಿ ಇವ್ರದ್ದು 15 ಡೇಸ್ ಆಗಿದೆ. 3 ಡೇಸಲ್ಲೇ 3 kg 300 ಗ್ರಾಮ್ ಅಷ್ಟು ತೂಕ ಇಳಿಸ್ಕೊಂಡಿದ್ರು. ಈ 15 ಡೇಸ್ಗೆ ಇವ್ರದ್ದು ಬಿಫೋರ್ ಆಫ್ಟರ್ ಫೋಟೋ ತೋರಿಸ್ತಾ ಇದ್ದೀನಿ. ಅವ್ರ ಸ್ಕಿನ್ನಲ್ಲಿ ಆಗಿರಬಹುದು, ಅವ್ರ ಬಾಡಿಲಿ ಆಗಿರ್ಬೋದು, ಎಷ್ಟೆಲ್ಲ ಚೇಂಜಸ್ ಇದೆ ಒಂದು ಸರಿ ಅಬ್ಸರ್ವ್ ಮಾಡಿ ನೋಡಿ. ಹಾಗೆ ನೀವು ಫಾಸ್ಟಾಗಿ ಫಂಕ್ಷನ್ಗಳಿಗೆ ತೂಕ ಕಡಿಮೆ ಮಾಡ್ಕೊಬೇಕು, ಹೆಲ್ತಿ ಆಗಿರಬೇಕು, ಹಾಗೆ ಸ್ಕಿನ್ನಲ್ಲಿ ಗ್ಲೋ ಕೂಡ ಬರಬೇಕು ಅನ್ನೋ ಅಂಥವ್ರು ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ VIP ಪ್ಯಾಕೇಜ್ ಬಗ್ಗೆ ತಿಳ್ಕೊಂಡು ನೀವು VIP ಡಯಟ್ ಪ್ಲಾನ್ ತೊಗೊಳ್ಳೋದ್ರಿಂದ ಫಾಸ್ಟಾಗಿ ನೀವು ಮನೇಲೇ ಇದ್ಕೊಂಡು ಎಲ್ಲ ತಿನ್ಕೊಂಡು ತೂಕನ ಇಳಿಸ್ಕೊಬಹುದು. ಅಂದರೆ ಹೇಗೆ ಮೇಡಮ್, ಲೋ ಕ್ಯಾಲೋರಿ ಕೊಟ್ಬಿಡ್ತೀರಾ ಏನಾದರೂ ಫುಡ್, ನೀವು ಲೋ ಕ್ಯಾಲೋರಿ ಹೇಳ್ತೀರಾ ನಮಗೆ ತಿನ್ನಲಿಕ್ಕೆ, ಮತ್ತು ನಮಗೆ ಹೊಟ್ಟೆ ತುಂಬಲ್ವಾ, ಈ ಥರ ನಿಮಗೆ ಡೌಟ್ ಇರಬಹುದು. 100% ಲೋ ಕ್ಯಾಲೋರಿ ಫುಡ್ ಅಂತೂ 100% ಇರುತ್ತೆ. ನಮಗೆ ಹೊಟ್ಟೆ ತುಂಬಲ್ವಾ, ಸುಸ್ತಾಗತ್ತಾ, ಏನು ಮೇಡಮ್ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ನಿಮಗೆಲ್ರಿಗೂ ಕ್ವಶನ್ ಮಾರ್ಕ್ ಬರಬಹುದು. ನಿಮಗೆ ನಾನು ಯಾವುದೇ ರೀತಿ ಗ್ರಾಮ್ಸ್ ವೈಸ್ ತಿನ್ನಿ ಅಂತ ಕೂಡ ಯಾವತ್ತೂ ಹೇಳೋದಿಲ್ಲ. ನಿಮ್ಮ ಹೊಟ್ಟೆ ತುಂಬ ಥರ ನೀವು ತಿನ್ಕೊಂಡು, ನೀವು ಏನು ತಿಂತಾ ಇದ್ದೀರ ಊಟ ಅದಕ್ಕಿಂತ ಯಥೇಚ್ಛವಾಗಿ ತಿನ್ಕೊಂಡು ನೀವು ತೂಕನ ಇಳಿಸ್ಕೊಬೋದು. ಜಸ್ಟ್ ನೀವು ಮಧ್ಯಾಹ್ನ ಊಟ, ಬೆಳಿಗ್ಗೆ ತಿಂಡಿ, ನೈಟ್ ಊಟ ಇಷ್ಟೇ ಮಾಡ್ತಾ ಇರ್ತೀರ. ಆದರೆ ನಮ್ಮ ಡಯಟ್ ಪ್ಲಾನಲ್ಲಿ ನಿಮಗೆ ಅಂತ 3 to 5 ಟೈಮ್ಸ್ ಇರುತ್ತೆ ನಿಮಗೆ. ನೀವು ಜಸ್ಟ್ 3 ಟೈಮ್ ತಿಂತಾ ಇರೋದು 5 ಟೈಮ್ಸ್ ತಿನ್ಕೊಂಡು ನೀವು ಹೆಲ್ತಿಯಾಗಿ ಹ್ಯಾಪಿಯಾಗಿ ತೂಕನ ಕಡಿಮೆ ಮಾಡ್ಕೊಂಡ್ಬಿಡಬಹುದು. ಸೊ ಬನ್ನಿ ಗೈಸ್, ನನ್ನ ಕ್ಲೈಂಟ್ ಎಕ್ಸ್ಪೀರಿಯನ್ಸ್ನ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ. ಮತ್ತು ಅವರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಈವನ್ ಸ್ಲಿಮ್ಮಿಂಗ್ ಸೆಂಟರ್ಗೆ ಹೋಗಿದ್ದಾರೆ, ಪ್ರಾಡಕ್ಟ್ಸ್ ತೊಗೊಂಡಿದ್ದಾರೆ, ಹಾಗಿದ್ರೂ ಅವ್ರಿಗೆ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಿಲ್ಲ. ಜಸ್ಟ್ ಕೇವಲ ನಮ್ಮ ಹತ್ರ ಬಂದು ತಿನ್ಕೊಂಡು ಅವರು ಇಷ್ಟು ತೂಕನ ಕಡಿಮೆ ಮಾಡ್ಕೊಂಡಿದ್ದಾರೆ. ಅವ್ರ ಫೀಲಿಂಗ್, ಹಾಗೆ ಅವರಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅದನ್ನು ತಿಳ್ಕೊಂಬರೋಣ. ಹೇಳಿ ಮೇಡಮ್. ಲಕ್ಷ್ಮಿ, ಹೇಗಿದ್ದೀರಾ? ತುಂಬಾ ಹ್ಯಾಪಿಯಾಗಿದ್ದೀನಿ ಮೇಡಮ್. ತುಂಬಾ ಬಾಡಿ ಎಲ್ಲ ಅಬೂರ್ ಅನಿಸ್ತೈತೆ. ತೂಕ ಎಷ್ಟು ಕಡಿಮೆ ಮಾಡ್ಕೊಂಡಿದ್ದೀರಾ ನೀವು? 3 ದಿನದಲ್ಲಿ 3 kg 300 ಗ್ರಾಮ್ ತೂಕ ಇಳಿಸ್ಕೊಂಡಿದ್ದೀರಾ ಅಲ್ವಾ?
ಹೌದು ಮೇಡಮ್, ತುಂಬಾ ಖುಷಿ ಆಯ್ತು. ನೀವ್ ಹತ್ರ ಇದ್ದಿದ್ರೆ ಹಗ್ ಮಾಡ್ಕೊಂಡು ಪಪ್ಪಿ ಕೊಡ್ತಿದ್ದೆ. ಸುತ್ತಿಂಚು ಕಡಿಮೆ ಆಯ್ತು ಮೇಡಮ್. ಎಷ್ಟು ಸುತ್ತಿಂಚು ಕಡಿಮೆ? 40 ಮೇಡಮ್ ಸುತ್ತಳತೆ. ಇವಾಗ 35ಕ್ಕೆ ಬಂದೈತೆ ಮೇಡಮ್. 5 ಇಂಚಸ್ ಕಡಿಮೆ ಆಗ್ಬಿಟ್ಟಿದ್ಯಾ? 5 ಇಂಚಸ್ ಕಡಿಮೆ ಆಗಿದ್ದೀನಿ. ವೆರಿ ಗುಡ್. ಮಕ್ಕ ಸ್ವಲ್ಪ ಗ್ಲೋ ಬಂದೈತೆ. ಓಕೆ. ಆಮೇಲೆ ಸುಸ್ತು ಅನಿಸ್ತಾ ಇಲ್ಲ ಮೇಡಮ್. ನೀವು ಕೊಟ್ಟಿರೋ ಡಯಟ್ ಅಲ್ಲಿ ತುಂಬಾ ಚೆನ್ನಾಗೈತೆ ಮೇಡಮ್. ಓಕೆ. ಆಮೇಲೆ ಆರೋಗ್ಯದಲ್ಲಿ ಏನಾನ ಸ್ವಲ್ಪ ನಡೆದ್ರೆ ಸುಸ್ತು ಅನಿಸ್ತಾ ಇತ್ತು. ಓಕೆ. ಇವಾಗ 2 ಕಿಲೋಮೀಟರ್ ನಡೀತೀನಿ ನಾನು. ವೆರಿ ಗುಡ್, ವೆರಿ ಗುಡ್. ಮಂಡಿ ಎಲ್ಲ ನೋವ್ತಾ ಇತ್ತು, ಮಂಡಿ ಎಲ್ಲ ಚೆನ್ನಾಗಾಗ್ತಾ ಐತೆ. ಓಕೆ. ಆಮೇಲೆ ಸುಸ್ತು ಅನಿಸ್ತಾ ಇಲ್ಲ. ನೀರು 4 ಲೀಟರ್ ಕುಡಿತಾ ಇದ್ದೀನಿ ಮೇಡಮ್. ಓಕೆ. ಆಮೇಲೆ ಇದೆಲ್ಲ ನಾನು ಕಮ್ಮಿ ಆಗ್ತೀನಂತ ನನಗೆ ಒಂಥರ ಬೇಜಾರಾಗ್ತಾ ಇತ್ತು. 4 ಸಲ ನಿಮ್ಮನ್ನ ಕೇಳಿದ್ದು ಡೌಟು, ಆಗ್ತೀನೋ ಇಲ್ವಂತ. ಕಲರ್ಸ್ಗೂ ಹೋದೆ ಮೇಡಮ್, ಡಯಟ್ ಕೊಟ್ರು ಅವ್ರು, ಅದ್ರಲ್ಲೂ ಏನಾಗಿಲ್ಲ. ಅದೇನೋ ಮಿಷನ್ಗಳೆಲ್ಲ ಆಗ್ತಾ ಇದ್ರಲ್ಲ ಮೇಡಮ್, ತುಂಬಾ ಬಾಧೆ ಅನಿಸ್ತಾ ಇತ್ತು. ಕಿಡ್ನಿಯಲ್ಲಿ ಕೆಟ್ಟೋಯ್ತದೇನೋ ಅಂತ ಅದೊಂದ್ ಭಯ. ತಿರ್ಗಾ ಅದು ಬಿಟ್ಬಿಟ್ಟು 5 ವರ್ಷ ಅದಾದ್ಮೇಲೆ ಇದು 1 ವರ್ಷ ತಕೊಂಡೆ ಮೇಡಮ್ ಅರ್ಬಲ್. ಅರ್ಬಲ್ ತಗೊಂಡ್ರಾ? ಅರ್ಬಲ್ ತಕೊಂಡೆ. ಅರ್ಬಲ್ ಅಲ್ಲೂ ಆಗಿಲ್ಲ ಮೇಡಮ್. ವೆಯ್ಟು ಊಟ ತಿಂದ್ರೆ ಜಾಸ್ತಿ ಆಗ್ಬಿಡ್ತಾ ಇದೆ ತೂಕ. ಹೌದಾ? ಇವಾಗ ನೀವು ಕೊಟ್ಟಿರೋ ಡಯಟ್ ಅಲ್ಲಿ ತುಂಬಾ ಆಟ ಆಡ್ಕೊಂಡು ತಿಂತಾ ಇದ್ದೀನಿ ಮೇಡಮ್. ತಿನ್ಕೊಂಡ್ ಕಡಿಮೆ ಆಗ್ಬಿಡ್ತಾ ಇದ್ದೀರಾ? ನೀವು ತುಂಬಾ ಧನ್ಯವಾದ. ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಗೆ. ದೇವ್ರ ತರ, ನಮ್ಮ ಮನೆ ದೇವ್ರ ತರ ಸಿಕ್ಕಿದ್ರಿ. ಅಲ್ಗೂ ಡೌಟ್ ಇತ್ತು ಮೇಡಮ್, ತಕೊಳ್ಳೋದ ಬೇಡ ಅಂದ್ಬಿಟ್ಟು. ನಮ್ಮ ಮಕ್ಳು, ನಮ್ಗೆ 2 ಗಂಡ್ ಮಕ್ಳು 1 ಹೆಣ್ಣು ಮಗಳು ಮೇಡಮ್ ನಮ್ಗೆ. ಅವ್ರ ಅಮ್ಮ ಎಷ್ಟು ಡಯಟ್ ಮಾಡ್ತೀಯಮ್ಮ ನೀನು, ಬೇಡಮ್ಮ ನೀನ್ ಸಣ್ಣ ಆಗಲ್ಲ. ನಾನು ಆಗ್ತೀನ್ರೋ 2 ತಿಂಗಳಲ್ಲಿ ನಮ್ಮ ಮೇಡಮ್ ಹೇಳವ್ರೆ ನಾನು ಆಗ್ತೀನಿ ಅಂದ್ಬಿಟ್ಟು ಅವ್ರ ಪೈಪೋಟಿ ಮೇಲೆ ನಾನು ಈಗ ಆಗ್ತಾ ಇದೀನಿ ಮೇಡಮ್. ತುಂಬಾ ಖುಷಿ ಅನಿಸ್ತೈತೆ. ಹೆಲ್ತ್ ಚೆನ್ನಾಗೈತೆ. ಮೋಷನ್ ಈಜಾಗ್ ಆಗ್ತಾ ಐತೆ ಈಗ. ಓಕೆ. ಏನೇನ್ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಲಕ್ಷ್ಮಿ ನಿಮ್ಗೆ? ನನಗೆ ಶುಗರ್ BP ಇತ್ತು ಮೇಡಮ್. ಆಮೇಲೆ ಇದು ವೆರಿಕೋಸು, ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ. ಸುಸ್ತು ಮೇಡಮ್, ಮೆಟ್ಲು ಹತ್ತಿಳಿಯಕ್ ಆಗಲ್ಲ. ಇವಾಗ 10 ಸಲ ಹತ್ತಿಳಿತೀನಿ. ಡೂಪ್ಲೇಸ್ ಮನೆ ನಮ್ದು. ಅಯ್ಯೋ, ಬೆಳಿಗ್ಗೆ ಇಳಿದು ಬಿಟ್ರೆ ನೈಟೇ ನಾನು ಮ್ಯಾಲಕ್ ಹತ್ತಾ ಇದ್ದಿದ್ದು. ಇವಾಗ 10 ಸಲ ಹತ್ತಿಳಿತೀನಿ. ಆಮೇಲೆ ಕೂರ್ಲು ಸ್ವಲ್ಪ ಡ್ಯಾಮೇಜ್ ಇತ್ತು ಮೇಡಮ್, ಉದುರ್ತಾ ಇತ್ತು ಕೂರ್ಲುನು ಇವಾಗ ಅಷ್ಟು ಉದುರ್ತಾ ಇಲ್ಲ. ಆಮೇಲೆ ಇದು ಶುಗರ್ BP ಇನ್ನೊಂದ್ಸಲ ಚೆಕ್ ಮಾಡಿಸ್ಬೇಕು. ಮೋಷನ್ ತುಂಬಾ ಪ್ರಾಬ್ಲಮ್ ಇತ್ತು ಮೇಡಮ್ ನನಗೆ. ಸೊಪ್ಪು ತಿಂದ್ರೂ ಮೋಷನ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಇದು ಡಾಕ್ಟರ್ಗಳ ಹತ್ರ ಎಷ್ಟು 1000 ಜನ ಹತ್ರ ತೋರ್ಸಿದೀನಿ ಮೇಡಮ್. ಮೋಷನ್ ಹೊಟ್ಟೆ ಉಬ್ಬರ್ಸ್ಕೊಳ್ಳೋದು, ಮೋಷನ್ ಆಗೋದೇ ಇಲ್ಲ. ಸ್ವಲ್ಪ ನೀರ್ ಕುಡ್ದು ಸ್ವಲ್ಪ ಊಟ ತಿಂದಂದ್ರೆ ತುಂಬಾ ಹೊಟ್ಟೆ ಊದ್ಕೊ ಬಂದ್ಬಿಡ್ತಾ ಇತ್ತು. ಏನೋ ದೇವಾಗಿವ್ ಆಯ್ತಾನ ಹೊಟ್ಟೆಲ್ಲ ಬಿಟ್ಟು ಹೋಗ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗೋದು. ಇದು ಅದೇನದು ಕಟ್ಟೋಡಿಸ್ತಾರಲ್ಲ ಮೇಡಮ್ ಡಾಟು, ಅವೆಲ್ಲ ಮಾಡ್ಸಿ ಸಾಕಾಗ್ಬಿಟ್ಟಿದೀನಿ ಮೇಡಮ್ ನಾನು. ಮಾತುಗ್ ಮುಂಚೆ ತಿಂಗಳಿಗೂ 2 ಸಲ ಅಡ್ಮಿಟ್ ಆಗ್ತಾ ಇದೆ ಮೇಡಮ್ ಸುಸ್ತಿಗೆ. ಇವಾಗ 10 ದಿನದಲ್ಲಿ ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂತು ಅಂದ್ರೆ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಮೇಡಮ್. ಆಮೇಲೆ ನರಗಳು ಮೇಡಮ್ ತುಂಬಾ ರಕ್ತ ಕಟ್ಬಿಟ್ಟಿತ್ತು. ಫೋಟೋ ನಿಮ್ಗೆ ಕಳ್ಸಿದ್ದೀನಿ. ಕಳ್ಸಿದ್ದೀರಾ? ಹೌದು. ತುಂಬಾ ಜಾಸ್ತಿ ತೋಳು, ಹೊಟ್ಟೆ, ಈ ಸೈಜು ತೊಡೆನೆ ದಪ್ಪ ನನಗೆ ಆಗ್ಬಿಡ್ತಾ ಇದ್ದಿತ್ತು. ಇವಾಗ ಜಾಸ್ತಿ ತಿನ್ನಕ್ಕೆ ಆಗ್ತಾ ಇಲ್ಲ ಊಟನು. ನೀವ್ ಹೇಳಿರೋ ಊಟನೇ ತಿಂತಾ ಇದೀನಿ. ಬೇರೆ ಊಟ ನೋಡಿದ್ರೆ ಬೇಡಪ್ಪ. ತುಂಬಾ ಚೆನ್ನಾಗಿ ಅಲ್ವಪ್ಪ ನೀವು ಸಣ್ಣ ಆಗ್ತಾ ಇರೋದು. ಮೇಡಮ್, ಮಕ್ಳಿಗೆಲ್ಲ ನೋಡ್ತಾರಮ್ಮ ಅಂತಾರೆ. ನೀವು ಬೇಡ, ನನಗೆ ಕಾಯಿಲೆ ಇದ್ದಿದ್ದಕ್ಕೆ ಅವ್ರು ಕೊಟ್ಟವ್ರೆ. ಆರೋಗ್ಯದಲ್ಲಿ ನನ್ಗೆ ಏರುಪೇರು, ಅದಕ್ಕೆ ನಾನು ತಕೊಂಡಿದ್ದೀನಿ. ನಿಮ್ ಡಯಟೇ ಬೇರಮ್ಮ ಅಂತ ಮನೇಲಿರೋರ್ಗೆ ಏನು ಕೊಡ್ತಾ ಇಲ್ಲ ನಾನೇ. ವೆರಿ ಗುಡ್. ಒಳ್ಳೆ ಕೆಲಸ ಮಾಡಿದ್ದೀರಾ ಲಕ್ಷ್ಮಿ. ನಿಮ್ಗೆ ನಮ್ ಡಯಟ್ ತಗೊಂಡು ಖುಷಿ ಆಯ್ತಾ? ಮೇಡಮ್, ಖುಷಿ ಅಂತೀರಾ? 4 ದಿನದಿಂದ ಮನೆ ಕೆಲಸ ನಾನೇ ಮಾಡ್ತಾ ಇದ್ದೀನಿ.
ಹೌದಾ? ಫಸ್ಟ್ ಆಗ್ತಾ ಇರ್ಲಿಲ್ಲ, ಕೆಲ್ಸದವ್ರು ಇದ್ರು. ಅಷ್ಟು ಅಯ್ಯೋ ಮನೆ ಒರ್ಸಿದ್ರೆ ಕಾಲ್ಗಳೆಲ್ಲ ನೋವು ಬಂದ್ಬಿಡ್ತಾ ಇತ್ತು ಮೇಡಮ್, ತೊಡೆ ಎಲ್ಲ ನೋವು ಬಂದ್ಬಿಡ್ತಾ ಇತ್ತು. ಓಕೆ. ಏನು ನನ್ ಜನ್ಮ ನಾನು ಇರ್ತೀನ, ನಾನು ಮುದುಕಿ ಆಗ್ಬೇಕನಲ್ಲ ಅಂದ್ಬಿಟ್ಟು ಅದೇ ಒಳಗಡೆ ಕೊರಿತಾ ಇತ್ತು ನನಗೆ. ಓಕೆ. ಮನೆ ಸ್ವಲ್ಪ ಸಮಸ್ಯೆಗಳಂದ್ರೆ ನನ್ನ ಆರೋಗ್ಯ ಬಗ್ಗೆ ಸಮಸ್ಯೆ. ಓಕೆ. ಅಷ್ಟು ನೋವು ತಿನ್ಕೊಂಡ್ ಮೇಡಮ್ ಇಷ್ಟು ಬೇಗ ಕಡಿಮೆ ಆಯ್ತೀನಿ ಅಂತ ತುಂಬಾ ಖುಷಿ ಆಗ್ತೈತೆ ಮೇಡಮ್ ನನಗೆ. ಓಕೆಪ್ಪ. ನಮ್ ಚಾನಲ್ ಫಾಲೋ ಮಾಡೋ ವ್ಯೂವರ್ಸ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ಲಕ್ಷ್ಮಿ? ಅವರು ತಕೋಬೇಕು ಮೇಡಮ್, ಆರೋಗ್ಯದಲ್ಲಿ ಯಾರು ನರಳ್ತಾ ಇದ್ದಾರೋ ಹಾ. ಅವರೆಲ್ಲ ಡೌಟ್ ಇಲ್ದಂಗ್ ತಕೊಂಡ್ರೆ ತುಂಬಾ ಹೆಲ್ತ್ ಚೆನ್ನಾಗಿರ್ತಾರೆ, 110 ವರ್ಷ ಚೆನ್ನಾಗಿ ಬದುಕ್ತಾರೆ ಮೇಡಮ್. ನಿಮ್ಗೆ ಆ ಗ್ಯಾರಂಟಿ ಸಿಕ್ಕಿದ್ಯಾ? ಗ್ಯಾರಂಟಿ ಸಿಕ್ತು ಮೇಡಮ್. ತುಂಬಾ ನಮ್ಮ ಮಗಳಿಗೂ ಹೇಳ್ತಾ ಇದ್ದೀನಿ, ಅವಳಿಗೂ ಹರ್ನಿ ಐತೆ. ಅಮ್ಮ ನೀನು ತಕೊಳ್ಳೆ, ಚೆನ್ನಾಗೈತೆ, ಹರ್ಬಲ್ ಬೇಡ, ಬಿಟ್ಬಿಡು ಹರ್ಬಲ್. ನಾನು ಬಿಟ್ಬಿಟ್ಟಿದ್ದೀನಿ. 5 ತಿಂಗ್ಳಾಯ್ತು ಮೇಡಮ್ ನಾನು ಹರ್ಬಲ್ ಬಿಟ್ಬಿಟ್ಟು ಆದ್ಮೇಲೆ ದಪ್ಪ ಆಗ್ಬಿಟ್ಟೆ. ಓಕೆ. ಮೊನ್ನೆ ಫೋಟೋ ಕಳ್ಸಿದೀವಿ ನೋಡೋದೇ, ಬರ್ತಡೆ ಅಂದ್ರಲ್ಲ, ಅದು ರಿಯಲ್ ಫೋಟೋ ಅದು. ನೋಡಿ ಅಷ್ಟು ದಪ್ಪ ಇರೋಳು ಇವಾಗ ರೆಡಿ ಆಗಿ ಒಂದ್ ಫೋಟೋ ಕಳಿಸ್ತೀನಿ ನೋಡಿ ಮೇಡಮ್, ಬಿಫೋರ್ ಆಫರ್ ಹಂಗಾಯ್ತಾ. ಆಯ್ತು. ತುಂಬಾ ಖುಷಿ ಆಗ್ತೈತೆ ಮೇಡಮ್, ತುಂಬಾ ಖುಷಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಬಾಯ್. ಬಾಯ್ ಮೇಡಮ್. ಕೇಳ್ಕೊಂಬಂದ್ವಿ ಅಲ್ವಾ ಗೈಸ್. ಸೊ ವ್ಯಾರಿಕೋಸ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಹಾಗೆ ಸೊ ಅವ್ರಿಗೆ ಇದ್ದಿದ್ದು ಸುಸ್ತು ಕಡಿಮೆ ಆಗಿದೆ. ಇವಾಗ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ನನ್ನ ಕ್ಲೈಂಟ್ ಇವಾಗ 2 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ವರೆಗೂ ಈಸಿಯಾಗಿ ನಡೀತಾ ಇದ್ದಾರೆ. ಕೇವಲ ಈ ಡಿಫ್ರೆನ್ಸ್ ಬಂದಿರೋದು ಕೇವಲ 10 ಡೇಸ್ 15 ಡೇಸ್ ಒಳಗಡೆ ಈ ಡಿಫ್ರೆನ್ಸ್ ಬಂದಿದೆ ಅವ್ರಿಗೆ. ನಾನು ನಿಮಗೆ ಹೇಳೋದಿಷ್ಟೇ, ಯಾವುದೇ ವೇಲಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೋದರೂ ನ್ಯಾಚುರಲ್ ವೇನ ಹಾರಿಸ್ಕೊಳ್ಳಿ. ಯಾಕಂದರೆ ನ್ಯಾಚುರಲ್ ಆಗಿ ಆದರೆ ಅದು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಹಾಗೆ ನ್ಯಾಚುರಲ್ ಆಗಿ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲನೂ ಸರಿ ಮಾಡ್ಕೊಂಡ್ಬಿಡ್ಬೋದು. ಕೇವಲ ನೀವೇನು ಮಾಡಬೇಕು, ಟೈಮ್ ಟು ಟೈಮ್ ಚೆನ್ನಾಗಿ ತಿನ್ನಬೇಕು. ಯಾವ ರೀತಿ ತಿನ್ನಬೇಕು? ಸೊ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ತಿನ್ನಬೇಕು, ನಿಮ್ಮ ಬಾಡಿಗೆ ಏನು ಫುಡ್ ಬೇಕಾಗತ್ತೆ ಎಲ್ಲನೂ ತಿಳ್ಕೊಳ್ಳಿ. ನೀವು ಆರಾಮ್ಸೆ ತಿನ್ಕೊಂಡು ಮನೆಯಲ್ಲೇ ಇದ್ಕೊಂಡು ಸುಲಭವಾಗಿ ತೂಕನ ಕಡಿಮೆ ಮಾಡ್ಕೊಬಹುದು. ಅದು ಎಂಥ ತೂಕನೇ ಆಗಿರಲಿ, ಎಷ್ಟು ವರ್ಷದಿಂದ ಇಳಿತಾ ಇಲ್ಲ ಅಂತಲೇ ಇರಲಿ, ನೀವು ತಲೆ ಕೆಡಿಸ್ಕೊಬೇಡಿ. ನೀವು ಕೇಳಿರಬಹುದು, ನನ್ನ ಕ್ಲೈಂಟ್ ಸರ್ಜರಿ ಮಾಡಿಸ್ಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು ತುಂಬಾ ಜಾಸ್ತಿ ಆಗಿಬಿಟ್ಟಿದ್ದಾರೆ ವೆಯ್ಟ್. ಅವರು ಕೂಡ ನಮ್ಮ ಡಯಟ್ ಪ್ಲಾನಲ್ಲಿ ಕೇವಲ 30 ದಿನದಲ್ಲಿ ಅವರು 13 kg ಅಷ್ಟು ತೂಕನ ಇಳಿಸ್ಕೊಂಡಿದ್ದಾರೆ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೀನಿ, ಚೆಕ್ ಮಾಡಿ. 100% ನ್ಯಾಚುರಲ್ ಆಗಿ ಎಲ್ಲನೂ ಸಾಧ್ಯ ಇದೆ ಅಂದರೆ ನಾವು ಯಾಕೆ ಆಪ್ರೇಷನ್ಸು, ಸರ್ಜರಿ, ಪ್ರಾಡಕ್ಟ್ಸು, ಟ್ಯಾಬ್ಲೆಟ್ಸು ಅಂತ ಮೊರೆ ಹೋಗಬೇಕು ಹೇಳಿ? ಸುಲಭವಾಗಿ ಮನೆಯಲ್ಲೇ ಕೂತ್ಕೊಂಡು ಹೊಟ್ಟೆ ತುಂಬ ನಮ್ಮ ದೇಹಕ್ಕೆ ಬೇಕಾಗಿರೋ ಆಹಾರನ ತಿನ್ಕೊಂಡು ಸುಲಭವಾಗಿ ತೂಕನ ಇಳಿಸ್ಕೊಂಡ್ಬಿಡೋಣ. ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಗೆ ಸಣ್ಣ ಆಗೋದು ಅಂತ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಮನೆಯಲ್ಲಿ ನಿಮ್ಮ ಮನೆಯಲ್ಲೇ ನೀವು ಸಣ್ಣ ಆಗಬಹುದು. ಹಾಗೆ ಯಾರಾದರೂ ದಪ್ಪ ಇದ್ದರೆ, ಹೆಲ್ತ್ ಪ್ರಾಬ್ಲಮ್ಸಿಂದ ಬಳಲ್ತಾ ಇದ್ದರೆ ಈ ವಿಡಿಯೋನ ಅಂಥವ್ರಿಗೋಸ್ಕರ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆ ನಾನು ನಿಮಗೆ ವಾಟರ್ ಥೆರಪಿ ವಿಡಿಯೋ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವಾಟರ್ ಥೆರಪಿ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.